ಒಂದು ಹಸಿರು ಹಳ್ಳಿಯಲ್ಲಿ ಹಳೆಯ ಮಣ್ಣಿನ ಮನೆಯ ಮೇಲ್ಛಾವಣಿಯ ಅಂಚಿನಲ್ಲಿ ಚಿಕ್ಕ ಗುಬ್ಬಚ್ಚಿ ಚಿನ್ನಿ ತನ್ನ ಗೂಡಿನಲ್ಲಿ ಸಂತೋಷವಾಗಿ ವಾಸಿಸುತ್ತಿತ್ತು. ಬೆಳಿಗ್ಗೆ ಸೂರ್ಯೋದಯವಾಗುತ್ತಿದ್ದಂತೆ ಚಿನ್ನಿ ತನ್ನ ಸಣ್ಣ ರೆಕ್ಕೆಗಳನ್ನು ಬಿಚ್ಚಿ ಹಾರುತ್ತಾ ಹಾಡುತ್ತಾ ದಿನವನ್ನು ಆರಂಭಿಸುತ್ತಿತ್ತು. ಒಂದು ದಿನ ಅಚಾನಕ್ ಭಾರೀ ಗಾಳಿ ಬೀಸಿತು. ಗಾಳಿ ಜೊತೆಗೆ ಮಳೆಯೂ ಸುರಿಯಿತು. ಗಾಳಿಬಲಕ್ಕೆ ತಡೆದುಕೊಳ್ಳಲಾರದೆ ಚಿನ್ನಿಯ ಗೂಡು ಮೇಲ್ಛಾವಣಿಯಿಂದ ಕೆಳಗೆ ಬಿದ್ದು ಚೂರಾಗಿಬಿಟ್ಟಿತು. ಗೂಡು ಕಳೆದುಕೊಂಡ ಚಿನ್ನಿ ತುಂಬ ದುಃಖಪಟ್ಟಿತು. ಮಳೆ, ಬಿಸಿಲು, ಹಸಿವು ಎಲ್ಲವನ್ನೂ ಒಬ್ಬಟ್ಟಿಗೆ ಎದುರಿಸಬೇಕಾಯಿತು. ಆದರೂ ಚಿನ್ನಿ ಧೈರ್ಯ ಕಳೆದುಕೊಳ್ಳಲಿಲ್ಲ. ಒಂದು ದಿನ ಆಹಾರ ಹುಡುಕುತ್ತಾ ಹಾರುತ್ತಿದ್ದಾಗ ರಸ್ತೆಯ ಬದಿಯಲ್ಲಿ ಬಿದ್ದಿದ್ದ ಒಂದು ಅಕ್ಕಿಕಾಳು ಅದರ ಕಣ್ಣಿಗೆ ಬಂತು. ಚಿನ್ನಿ ಆ ಅಕ್ಕಿಕಾಳನ್ನು ನೋಡಿ ಯೋಚಿಸಿತು, ಇದು ಚಿಕ್ಕದು ಸಹಿ, ಆದರೆ ಇದರಿಂದ ಹೊಸ ಜೀವನ ಆರಂಭವಾಗಬಹುದು. ಅದು ಆ ಅಕ್ಕಿಕಾಳನ್ನು ಹತ್ತಿರದ ಮಣ್ಣಿನಲ್ಲಿ ಇಟ್ಟು ಪ್ರತಿದಿನ ಮಳೆ ನೀರು ಬಿದ್ದಾಗ ತನ್ನ ಚಿಕ್ಕ ಚೂಚಿನಿಂದ ಮಣ್ಣನ್ನು ತೊಳೆಯುತ್ತಿತ್ತು. ದಿನಗಳು ಕಳೆಯುತ್ತಿದ್ದಂತೆ ಆ ಅಕ್ಕಿಕಾಳು ಮೊಳಕೆಯೊಡೆದು ಚಿಕ್ಕ ಗಿಡವಾಯಿತು. ಚಿನ್ನಿಗೆ ಅದನ್ನು ನೋಡಿದಾಗ ಅಪಾರ ಸಂತೋಷವಾಯಿತು. ಕೆಲವು ತಿಂಗಳುಗಳ ನಂತರ ಆ ಗಿಡ ಬೆಳೆದು ಧಾನ್ಯ ಕೊಡುವ ಸಸಿಯಾಗಿ ಮಾರಿತು. ಅದನ್ನು ನೋಡಿದ ಹಳ್ಳಿಯ ಜನರಿಗೆ ಅಚ್ಚರಿಯಾಯಿತು. ಇಲ್ಲಿ ಹಸಿರು ಬೆಳೆಯುತ್ತಿದೆ ಎಂದು ಹೇಳಿಕೊಂಡು ಅವರು ಅಲ್ಲಲ್ಲಿ ಇನ್ನೂ ಮರಗಳನ್ನು ನೆಡಲಾರಂಭಿಸಿದರು. ಸ್ವಲ್ಪ ಸಮಯದಲ್ಲೇ ಆ ಜಾಗ ಹಸಿರುಮಯವಾಗಿ ಬದಲಾಯಿತು. ಮರಗಳು, ಹಕ್ಕಿಗಳು, ನೆರಳು ಎಲ್ಲವೂ ಮರಳಿ ಬಂದವು. ಚಿನ್ನಿಗೂ ಮರದ ಮೇಲೆ ಹೊಸ ಗೂಡು ಸಿಕ್ಕಿತು. ಮತ್ತೆ ಅದರ ಜೀವನದಲ್ಲಿ ಸಂತೋಷ ತುಂಬಿತು. ಆ ಚಿಕ್ಕ ಗುಬ್ಬಚ್ಚಿಯ ಧೈರ್ಯ ಮತ್ತು ಪರಿಶ್ರಮದಿಂದ ಒಂದು ಹಳ್ಳಿ ಹೊಸ ಜೀವ ಪಡೆದಿತು. ನೀತಿ: ಚಿಕ್ಕವರಾಗಿದ್ರೂ ಧೈರ್ಯ ಮತ್ತು ನಂಬಿಕೆ ಇದ್ದರೆ ದೊಡ್ಡ ಬದಲಾವಣೆ ತರಬಹುದು.